ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಅಂದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಇಸ್ರಾಯೇಲರು ಅಥವಾ ಒಡಂಬಡಿಕೆ ಜನರೆಂಬ ಶೀರ್ಷಿಕೆಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಓದಿ ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 1-3 ವಚನಗಳು. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 1-3 ವಚನಗಳು. ಮೋಶೆ ಇಸ್ರಾಯೇಲರೆಲ್ಲರನ್ನೂ ಕರೆದು ಹೀಗಂದನು, ಇಸ್ರಾಯೇಲರೇ, ನಾನು ಈಗ ನಿಮಗೆ ತಿಳಿಸುವ ಆಜ್ಞಾವಿಧಿಗಳನ್ನು ಕೇಳಿರಿ, ಇವುಗಳನ್ನು ಗ್ರಹಿಸಿಕೊಂಡು ಅನುಸರಿಸಿ ನಡೆಯಬೇಕು. ನಮ್ಮ ದೇವರಾದ ಯೆಹೋವನು ಹೋರೇಬಿನಲ್ಲಿ ನಮ್ಮ ಸಂಗಡ ನಿಬಂಧನೆಯನ್ನು ಮಾಡಿದನು. ಆತನು ನಮ್ಮ ಪೂರ್ವಿಕರ ಸಂಗಡ ಈ ನಿಬಂಧನೆಯನ್ನು ಮಾಡದೆ ಈಗ ಇಲ್ಲಿ ಜೀವದಿಂದಿರುವ ನಮ್ಮ ಸಂಗಡಲೇ ಇದನ್ನು ಮಾಡಿದನು. ಈ ವಾಕ್ಯಗಳನ್ನ ಗ್ರಹಿಸಲಿಕ್ಕೆ ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ಇವುಗಳನ್ನ ವಿವರಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈಗ ನಾವು ಓದಿದ ಈ ವಾಕ್ಯ ಭಾಗದಲ್ಲಿ ಪ್ರಾಮುಖ್ಯವಾದ ಒಂದು ಸಂಗತಿ, ದೇವರು ನಿಬಂಧನೆಯನ್ನು ಮಾಡ್ತಾನೆ, ಅಂದರೆ ಒಡಂಬಡಿಕೆಯನ್ನು ಮಾಡಿಕೊಳ್ತಾನೆ. ನಮಗಿದು ಸ್ಪಷ್ಟವಾಗಿ ಗ್ರಹಿಕೆಗೆ ಬರಲಿ. ದೇವರು ನಮ್ಮ ಸಂಗಡ ಒಡಂಬಡಿಕೆಯೊಂದಿಗೆ ವ್ಯವಹರಿಸುವ ದೇವರು. ಹಾಗಾಗಿ ಒಂದು ವೇಳೆ ನಾವು ವಾಕ್ಯದಲ್ಲಿ ದೇವರನ್ನು ಒಡಂಬಡಿಕೆಯ ಹೊರಗೆ ದೇವರು ಹೇಗೆ, ಒಡಂಬಡಿಕೆಯ ಒಳಗೆ ದೇವರು ಹೇಗೆ ಎಂಬುದಾಗಿ ಸ್ಪಷ್ಟವಾಗಿ ಗ್ರಹಿಸಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಹೇಳಿದಂತೆ 5ನೇ ಅಧ್ಯಾಯ ಅಲ್ಲಿ ದೇವರ ಹೃದಯ ಎಲ್ಲರ ಮೇಲೆ ಮನಮರುಗ್ತದೆ. ವಾಕ್ಯ ಹೇಳ್ತದೆ 5ನೇ ಅಧ್ಯಾಯ 45ನೇ ವಚನ, ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಏನು? ಆತನು ಕೆಟ್ಟವರ ಮೇಲೆ ಒಳ್ಳೆಯವರ ಮೇಲೆ ತನ್ನ ಸೂರ್ಯನ ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆ ಅನೀತಿವಂತರ ಮೇಲೆ ಮಳೆ ಸುರಿಸುತ್ತಾನೆ. ಇದು ಒಡಂಬಡಿಕೆಗೆ ಒಳಗೆ ಸಂಬಂಧಪಟ್ಟ ವಚನ ಅಲ್ಲ. ಪ್ರಪಂಚದಲ್ಲಿ ನೀನು ಒಳ್ಳೆಯವನು ಕೆಟ್ಟವನು, ನಿನ್ನ ಮೇಲೆ ಸೂರ್ಯ ಉದಯಿಸುವಂತೆ ಮಾಡ್ತಾನೆ. ಈ ಪ್ರಪಂಚದಲ್ಲಿ ನೀನು ನೀತಿವಂತನು ಅನೀತಿವಂತನು, ನಿನಗೆ ಮಳೆ ದೊರಕುವಂತೆ ಮಾಡ್ತಾನೆ. ಮಳೆ ಮತ್ತು ಸೂರ್ಯನ ಬೆಳಕು ಎರಡೂ ಇದ್ದರೆ ಬೆಳೆ ನಿಶ್ಚಯ. ಬೆಳೆ ಬೆಳೆದದ್ದು ಸಾಕಷ್ಟಿದ್ರೆ ಅದು ನಮ್ಗೆ ಆಹಾರ, ನಾವು ತಿಂದಿನ್ನು ಅಧಿಕವಾಗಿರುವುದಾದರೆ ಅದು ನಮಗೆ ವ್ಯಾಪಾರದಲ್ಲಿ ಲಾಭ ಬಂದರೆ ಅದು ನಮಗೆ ಇನ್ನೂ ಆಶೀರ್ವಾದ. ಪ್ರಪಂಚದಲ್ಲಿ ಹಾಗಾದರೆ ಹೀಗೆ ವ್ಯಾಪಾರ ಸಮೃದ್ಧಿಯಿಂದ ಜೀವಿಸಿದ ಆಶೀರ್ವಾದ ಎಂಬುದಾಗಿ ಭಾವಿಸುವವರು ಅನೇಕರಿದ್ದಾರೆ. ಆದರೆ ಇದು ಒಡಂಬಡಿಕೆ ಒಳಗಿನ ವಿಚಾರ ಅಲ್ಲವೇ ಅಲ್ಲ. ಒಡಂಬಡಿಕೆ ಒಳಗೆ ದೇವರು ಬೇರೆ. ಒಡಂಬಡಿಕೆ ಒಳಗೆ ದೇವರು ಕೋಪಿಷ್ಠನಲ್ಲ, ಆತನು ಮಹಾ ಕನಿಕರ ಪ್ರೀತಿಯುಳ್ಳ ದೇವರು, ಆತನು ಕ್ಷಮಿಸುವ ದೇವರು. ಒಡಂಬಡಿಕೆ ಒಳಗಿರುವವರಿಗೆ ಈ ವಾಗ್ದಾನಗಳೆಲ್ಲವೂ ಸ್ವಂತ. ಒಡಂಬಡಿಕೆ ಒಳಗಿರುವವರಿಗೆ ಆತನು ತನ್ನ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. ಒಡಂಬಡಿಕೆ ಒಳಗೆ ಆತನು ನಿತ್ಯಜೀವ ಕೊಡ್ತಾನೆ, ಒಡಂಬಡಿಕೆ ಹೊರಗೆ ಆತನು ನಿತ್ಯಜೀವ ಕೊಡುವುದಿಲ್ಲ. ಒಡಂಬಡಿಕೆಯ ಒಳಗೆ ಆತನು ಪವಿತ್ರಾತ್ಮನ ವರಗಳನ್ನ ಫಲವನ್ನು ಅನುಗ್ರಹಿಸ್ತಾನೆ, ಹೊರಗೆ ಅಲ್ಲ. ಒಡಂಬಡಿಕೆ ಒಳಗೆ ನಮಗೆ ಪಾಪಕ್ಷಮಾಪಣೆ ಸಿಗ್ತದೆ, ಒಡಂಬಡಿಕೆ ಹೊರಗೆ ಅಲ್ಲ. ಕ್ರಿಸ್ತನಿಂದ ದೊರಕುವಂಥ ಸಕಲ ಮೇಲುಗಳು ನಮಗೆ ಒಡಂಬಡಿಕೆಯ ಒಳಗೆ. ನಿತ್ಯತ್ವದ ವಾಗ್ದಾನಗಳೆಲ್ಲವೂ ಒಡಂಬಡಿಕೆಯ ಒಳಗೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮನ್ನು ಒಡಂಬಡಿಕೆಯ ಒಳಗೆ ಕರೀತಾನೆ. ಒಡಂಬಡಿಕೆ ಅನ್ನುವಂಥದ್ದು ಇದೊಂದು ಪರಿಶುದ್ಧವಾದ ಸಂಬಂಧ. ಒಂದು ಗಂಡು ಹೆಣ್ಣು ಮದುವೆಯಿಲ್ಲದೆ ಹಾಗೇ ಇದ್ದರೆ ಯಾರೂ ಒಪ್ಪಿಕೊಳ್ಳಲ್ಲ. ಸಮಾಜದಲ್ಲಿ ಅವರು ಒಳ್ಳೆಯವರು ಕೆಟ್ಟವರು ಹಾಗೆ ಜೀವಿಸುವವರನ್ನ ಒಪ್ಪುವುದಿಲ್ಲ. ಆದರೆ ಅವರಿಬ್ಬರು ಮದುವೆಯಾದರೆ ಪತಿ ಪತ್ನಿ ಸಂಬಂಧಕ್ಕೆ ಅವರು ತಮ್ಮನ್ನು ಒಪ್ಪಿಸಿಕೊಟ್ರೆ, ಮದುವೆ ಒಡಂಬಡಿಕೆಯಲ್ಲಿ ಅವರು ಒಂದಾದರೆ ಸಮಾಜ ಅವರನ್ನು ಗೌರವಿಸ್ತದೆ. ಹಾಗಾದರೆ ಅವರು ದಂಪತಿಗಳಾದದ್ದು, ಕುಟುಂಬಸ್ಥರಾದದ್ದು. ಇದಕ್ಕೆ ಕಾರಣ ಅವರು ವಿವಾಹವೆಂಬ ಒಡಂಬಡಿಕೆಯೊಳಗೆ ಬಂದದಕ್ಕೆ, ವಿವಾಹ ಒಪ್ಪಂದ ಮಾಡಿಕೊಂಡದಕ್ಕೆ. ಅದಕ್ಕೆ ಗುರುತಾಗಿ ಪ್ರಪಂಚದಲ್ಲಿ ನಾನಾ ವಿಧವಾದ ಗುರುತುಗಳನ್ನ ಕೊಡ್ತಾರೆ. ನಮ್ಮ ದೇಶದಲ್ಲಿ ತಾಳಿ, ಕೆಲವು ದೇಶಗಳಲ್ಲಿ ಉಂಗುರ, ಹೀಗೆ ಆ ಒಡಂಬಡಿಕೆಗೆ ಗುರುತಾಗಿ ಅನೇಕ ಸಂಗತಿಗಳನ್ನ ಕೊಡ್ತಾರೆ. ಒಡಂಬಡಿಕೆಯ ಒಳಗಿನ ಜೀವನ. ಹಾಗಾದರೆ ಮೋಶೆಯಲ್ಲಿ ತನ್ನ ಎದುರಿರುವ ಇಸ್ರಾಯೇಲಿಗೆ ಹೇಳ್ತಾನೆ, 2ನೇ ವಚನದಲ್ಲಿ ಹೇಳ್ತಾನೆ, ನಮ್ಮ ದೇವರಾದ ಯೆಹೋವನು ಹೋರೇಬಿನಲ್ಲಿ ನಮ್ಮ ಸಂಗಡ ನಿಬಂಧನೆಯನ್ನು ಮಾಡಿದನು. ತಿರುಗಿ 3ನೇ ವಚನದಲ್ಲಿ ಹೇಳ್ತಾನೆ, ಆತನ ಪೂರ್ವಿಕರ ಸಂಗಡ ನಿಬಂಧನೆ ಮಾಡದೆ ಈಗ ಇಲ್ಲಿ ಜೀವದಿಂದಿರುವವರ ನಮ್ಮ ಸಂಗಡಲೇ ಇದನ್ನು ಮಾಡಿದನು. ಇಲ್ಲಿ ಇನ್ನೊಂದು ವಿಶೇಷ, ಒಡಂಬಡಿಕೆಯೊಳಗೆ ದೇವರ ಜೀವವಿದೆ. ಆಗಲೇ ಹೇಳಿದೆ, ನಿತ್ಯ ಜೀವವಿದೆ. ಹಾಗಾದರೆ ಜೀವದಿಂದಿರುವವರ ಸಂಗಡ ಜೀವಸ್ವರೂಪನಾದ ದೇವರು ಅಥವಾ ದೇವರ ಜೀವದಲ್ಲಿ ಸೇರುವುದಕ್ಕಾಗಿ, ನಮ್ಮನ್ನು ದೇವರ ಜೀವದಲ್ಲಿ ನಿಲ್ಲಿಸುವುದಕ್ಕಾಗಿ ಆತನು ನಮ್ಮನ್ನು ಒಡಂಬಡಿಕೆಯೊಳಗೆ ತರ್ತಾನೆ. ಪ್ರೇರಿತ ಬಹಳ ಮೇಲಾದ ಸಂಗತಿ. ಒಡಂಬಡಿಕೆಯೊಳಗೆ ದೊಡ್ಡ ಸಮಾಧಾನವಿದೆ, ಒಡಂಬಡಿಕೆಯೊಳಗೆ ಸಾಕಷ್ಟು ಆಶೀರ್ವಾದವಿದೆ.
ಒಂದು ಹೆಣ್ಣು ಮದುವೆಯಾಗಿ ಗಂಡನ ಮನೆಗೆ ಬರುವಾಗ ತನ್ನ ಜೀವನಕ್ಕೆ ಪೂರ್ತಿ ಬೇಕಾದೆಲ್ಲವನ್ನು ತರುವಂಥ ಅವಶ್ಯಕತೆ ಇಲ್ಲ. ಆರಂಭಕ್ಕೆ ಕೆಲವು ಸಂಗತಿ ತಂದಿರ್ಬೋದಷ್ಟೇ. ಇನ್ನು ಜೀವನ ಪೂರ್ತಿ ದಶಕಗಳು ಆಕೆಗೆ ಬೇಕಾದದೆಲ್ಲವನ್ನು ಆಕೆಯ ಗಂಡನೇ ಪತಿಯೇ ಪೂರೈಸ್ತಾನೆ. ಗಂಡನಿಗಿರುವಂಥ ಸ್ವಾಸ್ಥ್ಯವು ಈಕೆಗೆ ಸ್ವಂತವಾಗಿ ಮಾರ್ಪಡ್ತದೆ. ಹೇಗೆ? ಒಡಂಬಡಿಕೆ. ಹಾಗಾದರೆ ದೇವರು ನಮಗೆ ಅನೇಕ ಮೇಲುಗಳನ್ನು, ಸ್ವಾಸ್ಥ್ಯಗಳನ್ನು, ಹಕ್ಕುಗಳನ್ನು, ಬಾಧ್ಯತೆಯನ್ನು ಕೊಟ್ಟಿರುವಂಥದ್ದೆಲ್ಲವೂ ನಾವು ಆತನ ಮಗನಾದ ಯೇಸುಕ್ರಿಸ್ತನ ಮುಖಾಂತರ ಒಡಂಬಡಿಕೆಯೊಳಗೆ ಪ್ರವೇಶಿಸಿದ್ರಿಂದಲೇ. ಹಾಗಾಗಿ ಯೇಸುಕ್ರಿಸ್ತನು ತಕ್ಕೊಂಡು ಕುಡಿಯಿರಿ, ಇದು ನನ್ನ ರಕ್ತ, ಇದು ಹೊಸ ಒಡಂಬಡಿಕೆ ರಕ್ತ ಎಂಬುದಾಗಿ ಹೇಳಿ ನಮ್ಮನ್ನು ದೇವರ ಐಕ್ಯತೆಗೆ ಆತನು ಸೆಳೆಕೊಂಡಿದ್ದಾನೆ. ಒಡಂಬಡಿಕೆಯಲ್ಲಿ ಯಾವಾಗಲೂ ಸಮಾಧಾನವು, ಒಡಂಬಡಿಕೆಯಲ್ಲಿ ಯಾವಾಗಲೂ ಸಂಬಂಧವು, ಒಡಂಬಡಿಕೆಯೊಳಗೆ ಯಾವಾಗಲೂ ಕನಿಕರವು, ಪ್ರೀತಿಯು, ಅದರಿಂದ ಎಷ್ಟೋ ಆಶೀರ್ವಾದಗಳು ನೆಲೆಗೊಂಡಿದೆ. ಹಾಗಾಗಿ ದೇವರು ನಮ್ಮನ್ನು ಒಡಂಬಡಿಕೆಯೊಳಗೆ ನಮ್ಮೊಂದಿಗೆ ವ್ಯವಹರಿಸೋದಕ್ಕೆ ಇಷ್ಟಪಡುವ ದೇವರು. ಒಡಂಬಡಿಕೆಯೊಳಗೆ ದೇವರು ನಮ್ಮ ಸಂಗಡ ಸುದೀರ್ಘ ನಡೆಯನ್ನು ನಡೆಯುವ ಆತನು, ನಮ್ಮ ಸಂಗಡ ಮಾತನಾಡುವ ಆತನು, ನಮಗೆ ನಿರ್ದಿಷ್ಟ ಜವಾಬ್ದಾರಿಗಳನ್ನು ಕೊಡುವ ಆತನು, ನಮ್ಮನ್ನು ಪೋಷಿಸುವ ದೇವರು, ನಮ್ಮ ರಕ್ಷಿಸಿ ವಿಮೋಚಿಸುವ ದೇವರು. ಕರ್ತನು ಈ ಮೇಲುಗಳನ್ನು ನಿಮಗೆ ಅನುಗ್ರಹಿಸುವಂತೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಒಡಂಬಡಿಕೆಯ ಒಳಗಿರುವ ಜನರಾಗಿ ಕೊನೆಯವರೆಗೂ ಅದನ್ನು ಕಾದುಕೊಳ್ಳೋದಕ್ಕೆ ಕರ್ತನು ನಮ್ಮನ್ನು ಭದ್ರಪಡಿಸಲಿ. ಆತನ ರಕ್ತವನ್ನು, ಆತನ ಒಡಂಬಡಿಕೆಗೆ ನಾವು ಒಪ್ಪಿಕೊಳ್ಳುವಾಗ ತನ್ನ ರಕ್ತವನ್ನು ನಮ್ಮ ಮೇಲೆ ಪ್ರೋಕ್ಷಿಸ್ತಾನೆ. ಅದನ್ನು ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವೆಂದೇ ವಾಕ್ಯದಲ್ಲಿ ಕರೆಯಲಾಗಿದೆ. ಹಾಗಾಗಿ ಯೇಸುಕ್ರಿಸ್ತನ ಸುರಿಸಿದ ರಕ್ತ ಅದು ಹೊಸ ಒಡಂಬಡಿಕೆ ರಕ್ತ, ನಮಗೂ ದೇವರಿಗಿರುವಂಥ ಸಂಬಂಧವನ್ನು ದೃಢಪಡಿಸುವ ರಕ್ತ. ಪ್ರಾರ್ಥನೆ ಮಾಡೋಣ. ಕೃಪೆಯ ತಂದೆಯೇ, ನಮ್ಮನ್ನು ಒಡಂಬಡಿಕೆಯೊಳಗಿನ ಜನರನ್ನಾಗಿ ನಿನ್ನೊಂದಿಗೆ ಒಡಂಬಡಿಕೆಯುಳ್ಳ ಜನರು, ನಿನ್ನೊಂದಿಗೆ ಸಮಾಧಾನವಾದ ಜನರು, ಕರ್ತನೆ ನಿನ್ನೊಂದಿಗೆ ಐಕ್ಯತನ ಸಂಪಾದಿಸಿಕೊಂಡ ಜನರು, ಕರ್ತನೆ ಹೀಗೆ ನಮ್ಮನ್ನು ಕರೆದಿದ್ದಿ, ಒಡಂಬಡಿಕೆಯೊಳಗೆ ಅನೇಕ ಆಶೀರ್ವಾದಗಳ ಮೇಲುಗಳನ್ನು ಇಟ್ಟಿದ್ದಿ. ಕರ್ತನೆ ಅವುಗಳನ್ನ ನೀನು ಲೋಕದವರಿಗೆ ಕೊಡಲಿಲ್ಲಪ್ಪ, ಅಥವಾ ಒಡಂಬಡಿಕೆಯೊಳಗೆ ಸೇರಿದ ಜನರಿಗೆ ಆಶೀರ್ವಾದಗಳನ್ನ ಕೊಡಲಿಲ್ಲ. ಕರ್ತನೆ ನಿನ್ನ ನಿತ್ಯ ಜೀವನ, ಪರಿಶುದ್ಧಾತ್ಮನ ವಾಗ್ದಾನಗಳನ್ನು, ಹೀಗೆ ಎಷ್ಟೋ ಮುಂದಿನ ಮಹಿಮೆ ನಿರೀಕ್ಷೆಗಳನ್ನ ನಿನ್ನೊಂದಿಗೆ ಒಡಂಬಡಿಕೆಯುಳ್ಳ ಜನರಿಗೆ ಕೊಟ್ಟಿರುವುದಕ್ಕಾಗಿ ನಾವು ಸ್ತೋತ್ರ ಹೇಳ್ತೇವೆ. ನೀನು ನಿನ್ನ ಜನರಾದ ನಮಗೆ ಎಷ್ಟೋ ಹಕ್ಕು ಬಾಧ್ಯತೆಗಳನ್ನ ನೇಮಿಸಿದ್ದಿ, ಇರಿಸಿದಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ದೇವರೇ, ಯೇಸುಕ್ರಿಸ್ತನನ್ನು ನಂಬುವುದರ ಮೂಲಕ ಆತನ ರಕ್ತದಿಂದ ಸ್ಥಾಪಿತವಾದ ಒಡಂಬಡಿಕೆ, ಆ ರಕ್ತ ಪ್ರೋಕ್ಷಣೆಯಲ್ಲಿ ನಿನ್ನ ಒಡಂಬಡಿಕೆಯಲ್ಲಿ ಸೇರಿದವರಾಗಿ, ಕ್ರಿಸ್ತನನ್ನು ಸೇವಿಸಿದವರಾಗಿ, ಒಡಂಬಡಿಕೆಯಲ್ಲಿ ಸೇರಿದವರಾಗಿ, ಆತನ ರಕ್ತದಿಂದ ನಾವು ಆ ಒಡಂಬಡಿಕೆಯೊಳಗೆ ಸೇರಿದವರಾಗಿ ಇರುವಂತೆ ನೀನು ನಮಗೆ ಕೊಟ್ಟ ಈ ಮಹಾಕೃಪೆಗಾಗಿ ನನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಈ ಪ್ರಿಯರನ್ನು ಆಶೀರ್ವದಿಸು. ಕ್ರಿಸ್ತನಲ್ಲಿ ಕರ್ತನೆ ನೀನು ನಮಗೆ ಮಾಡಿಕೊಂಡ ಒಡಂಬಡಿಕೆ ಅದು ಹೊಸ ಒಡಂಬಡಿಕೆ. ಎಜ್ಕೇಲ್ ಗ್ರಂಥದಲ್ಲಿ ಹೇಳಿರುವಂತೆ ಶಾಶ್ವತವಾದ ಒಡಂಬಡಿಕೆ, ಶಾಶ್ವತ ಸಮಾಧಾನವಂತ ಒಡಂಬಡಿಕೆ ಆಗಿರುವುದಕ್ಕಾಗಿ ಸ್ತೋತ್ರ. ಸದಾ ನಮ್ಮ ಸಂಗಡ ನೀನು ಸಮಾಧಾನದಿಂದಿರುವುದಕ್ಕಾಗಿ, ತೀರ್ಮಾನಿಸಿರುವುದಕ್ಕಾಗಿ ಸ್ತೋತ್ರ. ಈ ಪ್ರಿಯರನ್ನು ಆಶೀರ್ವದಿಸಿರಿ ದೇವರೇ. ಒಡಂಬಡಿಕೆಯ ನೀನು ನಮ್ಮೊಂದಿಗೆ ಏರ್ಪಡಿಸಿಕೊಂಡ ಒಡಂಬಡಿಕೆ ಕುರಿತಾದ ಅರಿವು, ಜ್ಞಾನ ನಮ್ಮಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಲೆಂದು ನಾವು ಬೇಡಿಕೊಳ್ತೇವೆ. ನಿನಗೆ ನಾವು ಮಹಿಮೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.